ಇವ 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 ಇಲ್ಲದಿ ಒಂಚೂರು ಜಲ್ದಿ ಬಾ ಬೇ. ಹಾ ಬಂದೆ ಎತ್ತಲ ಬಣ್ಣ ತೆಗ್ರ ತಿಂತರಿ ಬಂದೆ. ಜಲ್ದಿ ಬಾರ್ ಬೇ ಒಟ್ಟು ಅವಸರ ಜಲ್ದಿ ಬಾ ಇಲ್ಲಿ. ಹೇಳಪ್ಪ ಏನು? ಇವ ಬಡಾನ ಚಲೋ ಸೀರೆ ಉಟ್ಕೊಂಡು ಜಲ್ದಿ ರೆಡಿ ಆಗೋದು. ಯಾಕ ಅಲ್ಲ ಒಮ್ಮಿನ ಮಕ್ಳಿಗೆ ಹಿಂಗೆ ಬಂದು ಎದಕ್ಕ? ಅಲ್ಲಪ್ಪ ಇದು ಕಡೆ ಆಗಲಿ ಮನೆ ವಾರೆ ಹಂಗ ಹಿಂಗಿಂದಂಗ ಅಲ್ಲೇ ಅಲ್ಲೇ ಬಿದ್ದೈತಿ. ಇನ್ನ ಹಿತ್ತಲ್ದಾಗ ಅಷ್ಟು ಬಾಂಡೆ ಅರಿಬಿ ಎಲ್ಲದವು. ಈ ಒಮ್ಮಿನ ಮಕ್ಳಿಗೆ ರೆಡಿ ಆಗಂದ್ರೆ ಹೆಂಗ? ಮೊದ್ಲಂದ್ರೆ ಹೇಳ್ಬೇಕ ಬೇಡ? ಯವ್ವ ನನಗೂ ಗೊತ್ತಿಲ್ಲ ಬೇ. ಈಗ ರಾಣಿಯರ ಅಪ್ಪ ಅವ್ವ ಫೋನ್ ಹಚ್ಚಿದ್ರು. ಇವತ್ತ ಏನ ಮುಹೂರ್ತ ಕೂಡಿ ಬಂದ್ಬಿಟ್ಟಂತ ಅರ್ಜೆಂಟ್ ಅಳಿಯಾರ ನಿಮ್ಮ ಅವ್ರನ್ನ ಕರ್ಕೊಂಡು ಬಂದ್ಬಿಡ್ರಿ, ಹೆಂಗದ್ರಿ ಹಂಗ ಬಂದ್ಬಿಡ್ರಿ. ನಾವು ಇಲ್ಲಿ ಗುಡಿ ಅಂತ ಬಂದಿವಿ, ಗಳಿಗೆ ಮುಹೂರ್ತ ಎಲ್ಲ ಕೂಡಿ ಬಂದೈತಿ ಇವತ್ತ ಅಂತ. ಅದು ಮತ್ ಬಿಟ್ರಿ ಸಿಗಂಗಿಲ್ಲ ಅಂತ ಆಕಿ ಜಾತಕದ ಪ್ರಕಾರ ಇವತ್ತು ಹೆಂಗ 2 ತಾಳಿ ತಂದ್ಬಿಟ್ಟಿನಿ, ಕಟ್ಟಿಸ್ಬಿಡ್ತೀನಿ. ಆಮೇಲೆ ಮುಂದಿನೆಲ್ಲ ನೋಡ್ಕೊಂಡ್ಬಿಡೋಣ, ಮದುವೆ ಒಂದಾಗ್ಲಿ ಅಂತಂದು ಅವಸರ ಜಲ್ದಿ ಬಾ ಅಂತ ಹೇಳ್ತಾರ. ಏನ ಅರ್ಜೆಂಟ? ಅಲ್ಲಲ್ಲ ಆ ಹುಡುಗಿ ಬಂಗಾರ ಬಂಗಾರ ಏನ್ ಹಾಕಲ್ಲನ? ಅಲ್ಲ ಸೀರೆ ಪಾರಿ ಅಲ್ಲ ನೋಡಕ್ ಜಗ್ಗಿ ಶ್ರೀಮಂತರ ಅದಾರ, ಬೀಗಿ ಸೀರೆ ಅಂತ ಅನ್ಕೋ ಚಲೋ ಸೀರೆ ಕೊಡ್ತಾರ ಅಂತ ಅನ್ಕೊಂಡಿದ್ದೆ. ಅಲ್ಲ ನಮ್ದು ಆಟ ಖರ್ಚು ಬರ್ತಿತ್ತು ಅಲ್ಲ, ಇದ್ರು ಒಂದು ಒಪ್ಪತ್ತು ನಮ್ದು ಖರ್ಚು ಉಳಿತು. ಇನ್ನು ನಾವು ಮತ್ತು ಹುಡುಗಿ ಬಂಗಾರ ಮತ್ತು ನಾವು ಬೀಗಿ ಸೀರೆ ಅರಿವಿ ನಿನಗರಿವಿ ಎಲ್ಲ ಅಂದ್ರೆ ಕಿತ್ತು ಅಲ್ಲ ಒಳ್ಳೇದ. ಆದರೂ ನಾನು ಓಣೆಗೆಲ್ಲ ಭಾಳ ಬಿಲ್ಡಪ್ ತೊಗೊಂಡಿದ್ದೆ. ಹಂಗಾಗತ್ತೆ ಮದ್ವೆ ಹಿಂಗಾಗತ್ತೆ, ಮದುವೆ ನಿಮ್ಮನ್ನೆಲ್ಲ ಕರಿತೀನಿ ಊಟಕ್ಕೆ ಬರ್ರಿ ನೀವು ಹಂಗೆ ಹಿಂಗೇನೋ ಅಂತ ಅಂದ್ಕೊಂಡಿದ್ದೆ. ಅಲ್ಲ ಮತ್ತು ಓಣೆಗೆಲ್ಲ ಕದ್ ಮದುವೆ ಮಾಡ್ಕೊಂಡ್ ಬಂದಿಯಲ್ಲ ನಿನ್ನ ಮಗ ಅಂತಂದು ಮತ್ತು 4 ಮಂದಿ 4 ಥರ ನಗ್ತಾರಲ್ಲ. 4 ಮಂದಿ 4 ಥರ ನಗದ್ ಮುಖ್ಯನಾ ಆಸ್ತಿ ಮುಖ್ಯನಾ ಹುಡುಗಿ ನಮ್ಮ ಮನೆಗೆ ಬರೋದ್ ಮುಖ್ಯನಾ? ಯವ್ವ ನೀ ಮಂದಿ ಮಾತು ಕೇಳ್ಕೊಂಡು ಇದು ಮಾಡಕ್ ಹೋಗ್ಬೇಡ. ಮಂದೇನು ಈಗ ಮೊದಲನೇಕ್ಕೆ ಇದು ಮಾಡ್ಸಲಿ ಅವ್ರಿಗೆ ಸಪೋರ್ಟ್ ಮಾಡಿರಲಿಲ್ಲ, ಅವ್ರಿಗೇನು ತಗೊಂಡಿದ್ದು ಮಾಡ್ತೀವಿ. ನಮ್ಮ ಮನೆಗೆ ಬಂದು ನಾಳೆ ದೊಡ್ಡ ಶ್ರೀಮಂತರ ಅದು ಅಂದ್ರೆ ಅವಾಗ ಅದನ್ನೇ ನೋಡು ಅಟ್ಟು ಹುರ್ಕೊಂತಾವು. ಸುಮ್ಮನೆ ಬರ್ತಿ ಇಲ್ಲ ನೀನು ಮತ್ತೆ ಸೀರೆ ಉಟ್ಕೊಂಡು ತಿಂತ ಟೈಮ್ ಹೋಗುತ್ತಾ? ಹೆಂಗೆ ನಂಗೆ ಬರೀ ಅಂದ್ರೆ ಟೈಮ್ಗಳಿಗೆ ಏನು ಭಾಳ ಅರ್ಜೆಂಟ್ ಮಾಡತ್ತಾರ ಮುಹೂರ್ತ ಅದು ಹೋದ್ರೆ ಮತ್ತೆ ಆಕಿ ಜಾತಕದ ಪ್ರಕಾರ ಮದ್ವೆ ಹೋಗೋಣ ಇಲ್ಲ ಅಂತ. ಆಮೇಲೆ ಮದ್ವೆ ಆಗಲಿಲ್ಲ ಅಂದ್ರೆ ಏನು ಮಾಡ್ಬೇಕು? ಕೈ ತಪ್ಪು ಹೋಗುತ್ತೆ ಅಂತ ದೊಡ್ಡ ಸಂಬಂಧ. ಇವ ಸುಮ್ಮನೆ ಬಾ. ಅಯ್ಯೋ ದೇವ್ರೆ ಹಂಗಾಗೋದು ಬೇಡಪ್ಪ ಯಪ್ಪ. ನಡಿ ಬಡ ಬಡ ಮದುವೆ ಆತಂದ್ರೆ ಗೆದ್ದು ಬಿಡ್ತು. ನಡಿ ಯಾ ಸೀರೆ ಬೇಡ ಏನು ಬೇಡ. ನಡಿ ಈಗ ಅವ್ರ ಹೆಂಗೆ ನಂಗೆ ಬರತ್ರ ನಮ್ದೇನಿಲ್ಲ. ನಡಿ ಹೋಗಿ ಬಿಡ ನಡಿ ಹಿಂಗ ನಡಿ ಹೋಗೋಣ ನಡಿ. ನಮ್ಮ ಮಗನ ಮತ್ತೆ ಮುಹೂರ್ತ ತಪ್ಪಿ ಮತ್ತೆ ಆಕಸ್ಮಿಕ ಹೋಗೋದು ಒಂಚೂರು ಹೆಚ್ಚು ಕಮ್ಮಿ ಆಗಿ ಗಳಿಗೆ ಮುಹೂರ್ತ ಎಲ್ಲ ತಪ್ಪಿ ಆಮೇಲೆ ಮದ್ವಿನ ಬೇಡ್ರಿ ಅಂದ್ರೆ ಏನು ಮಾಡೋಣ? ಯಪ್ಪ ಇದು ಬೇಡ. ನಾವು ಹೆಂಗಿದ್ರೆ ಹಂಗೆ ಹೋಗೋಣ. ಮೊದಲು gali ಮುಹೂರ್ತ ತಗೊಂಡು ಅಲ್ಲೇ ನಿಂತ್ಕೊಂಡು ತಾಳಿ ಕಟ್ಸ್ಕೊಂಡು ಹುಡುಗಿನ ಕರ್ಕೊಂಡು ಅವ್ರನ್ನಲ್ಲ. ಎಷ್ಟೊತ್ತು ಈಗ ನಿಮ್ಮ ಬೀಗರು ಬರಲಿಲ್ಲಲ್ಲ? ಬರ್ತಾರೆ ಅದಾರ ಇಲ್ಲಿ ಟ್ರಾಫಿಕ್ನಾಗ ಅದಾರಂತ ಫೋನ್ ಹಚ್ಚಿದ್ರಿ ಹಳೆಯಾರಿಗೆ. ಓ ಬಂದ್ಬಿಟ್ರಿ ನೋಡ್ರಿ. ಬರೀಮ್ಮ ಮುಹೂರ್ತ ಗೊತ್ತಾಗ್ತು ಎಲ್ಲ ಸಜ್ಜು ಮಾಡ್ಕೊಂಡು ಬಡ ಬಡ ಬಂದ್ಬಿಡ್ರಿ. ತಾಳಿ ಕಟ್ಸಿ ಬಿಡೋಣ, ಇಲ್ಲ ಅಂದ್ರೆ ಮತ್ತೆ ಮುಹೂರ್ತ ಮುಗೀತಂದ್ರೆ ಮತ್ತೆ ಈ ದಿನ ಸಿಗಂಗಿಲ್ಲ. ಬರೀಮ್ಮ ಬೀಗ್ರ ತಪ್ಪು ತಿಕ್ಕೋಬೇಡ್ರಿ. ಅರ್ಜೆಂಟ್ನಾಗ ಹಿಂಗೆ ಮದುವೆ ಮಾಡಕತ್ತೀವಿ ಅಂತಂದ್ರೆ ಏನು ಮಾಡ್ಬೇಕ್ರಿ? ಇವರು ಪುರೋಹಿತರು ಬಂದು ಇವಾಗ ಹೇಳಿದ್ರಿ, ಇಲ್ರಿ ಈ ಮುಹೂರ್ತ ಇರೋದು ನಿಮ್ಮ ಜಾತಕದ ಪ್ರಕಾರ ಈ ಹುಡುಗಿ ಮತ್ತೆ ಇಲ್ಲ ಅಂತ. ಅದು ನಾನು ದಿವಸ ಯಾವಾಗ ಬೀಸೈತಿ ಆ ದಿವಸ ಮದುವೆ ಫಿಕ್ಸ್ ಮಾಡೋಣ ಅಂತ ಕೇಳಕ್ಕೆ ಹೋಗಿದ್ನಲ್ರಿ. ಇವತ್ತೈತೆ ನೋಡ್ರಿ, ಇವತ್ತು ಬಿಟ್ರೆ ಮತ್ತೆ ಆ ಹುಡುಗಿ ಮತ್ತೆ ಕಂಕಣ ಭಾಗ್ಯನೇ ಇಲ್ಲ ಅಂತ ಅಂದ್ಬಿಟ್ರಿ. ನಾನು ಎದಿ ದಸತ್ತ ಅಂದ್ಬಿಡ್ತು. ಅದಕ್ಕೆ ಹೆಂಗೆ ಇದ್ದಂಗೆ ಆಗಲಿ ಒಟ್ಟು ಕೊಳ್ಳಿಗೆ ತಾಳಿ ಬಿದ್ರೆ ಸಾಕಪ್ಪ, ಆಮೇಲೆ ಮುಂದಿನ ಹೆಂಗೆ ಒಂದು ಮಾಡೋಣ ಅಂತೇಳಿ ಅವ್ರು ಹಂಗೆ ಅಲ್ಲಿಂದ ಕರ್ಕೊಂಡು ಬಂದಾಬಿಟ್ಟು ನೋಡ್ರಿ. ಟೈಮ್ ಬೇರೆ ಇಲ್ರಿ, ಮತ್ತೆ ನಿಂತು ಹೊತ್ತು ಮಾಡೋದೇ ಬೇಡ್ರಿ, ಮುಗಿಸೇ ಬಿಡನ್ರಿ ಕಾರ್ಯಕ್ರಮ. ಹ್ಞೂ ಬೀಗ್ರೆ ಅದೇ ಇವು ಇದು ಬಂದು ಅರ್ಜೆಂಟ್ನಾಗ ಹಿಂಗೆ ಅಂತಂದ್ರೆ ನನಗೆ ಫಸ್ಟು ಒಂದು ಸೆಕೆಂಡು ಏನೋ ಮನ್ಸಿಲ್ದಂಗೆ ಶಾಕ್ ಆದಂಗೆ ಆತು. ಆಮೇಲೆ ಮತ್ತೆ ಮುಹೂರ್ತ ದಿವಸ ಇಲ್ಲ ಅಂತ ನೀನು ಹೇಳಿದ್ನಲ್ರಿ, ಅದಕ್ಕೆ ಆತ್ಬಿಡು ನಮಗೇನು ಮದುವೆ ಆದ್ರೆ ಸಾಕು ಅನ್ನಂಗೆ ಆತ್ರಿ. ಮುಂದೆ ಬೇಕಿದ್ರೆ ರಿಸೆಪ್ಷನ್ ಗ್ರ್ಯಾಂಡಾಗಿ ಅದು ಇದು ಮಂದಿ ಕರ್ ಮಾಡಿದ್ರೆ ಅದೇ ಥರ ಒಂದು ಚಲೋ ನೋಡಿ ಈಗ ಮಾಡ್ಬಿಡಂತವ್ರು. ಇಲ್ಲಮ್ಮ ಈಕಿ ಯೋಗದಾಗ ರಿಸೆಪ್ಷನ್ ಅದು ಇದು ಮಾಡಂಗಿಲ್ಲ. ಈಕಿಗೆ ಏನಿದ್ರು ತಾಳಿ ಕಟ್ಟಿದ್ಮೇಲೆ ಮುಗಿದು ಹೋತು, ಮತ್ತೆ ಯಾವ ಕಾರ್ಯಕ್ರಮಗಳು ಮಾಡಂಗಿಲ್ಲ. ಯಾಕಂದ್ರೆ ಆಕಿ ಯೋಗನ ಹಂಗೈತಮ್ಮ. ಅಲ್ಲ ಪುರೋಹಿತ್ರೆ ಅದಕ್ಕೇನು ಸಂಬಂಧ? ಈಗ ತಾಳಿ ಕಟ್ಟಕ್ಕೆ ಮುಹೂರ್ತಗಳಿಗೆ ಎಲ್ಲ ನೋಡ್ಬೋದು, ರಿಸೆಪ್ಷನ್ ಅಲ್ಲ 4 ಮಂದಿ ಕರೆದು ಊಟ ಹಾಕೋದು ಬೇಡ. ಮತ್ತೆ ಅದು ಗ್ರ್ಯಾಂಡಿಗೆ ಯಾವಾಗಾದ್ರೂ ಮಾಡ್ಬೋದಪ್ಪ. ಅಲ್ಲ ನನ್ನ ಮಗ ಈಗಾಗಲೇ 2ನೇ ಮದುವೆ ಬಿಡ್ರಿ ಪಾಪ, ಅವರಿಗೆ 1ನೇ ಮದುವೆ ಮಗಳದು. ಅವ್ರು ನೋಡಿದ್ರೆ ಜಗ್ಗಿ ಶ್ರೀಮಂತರು, ಅವರು ದೊಡ್ಡ ದೊಡ್ಡ ಮಂದಿನ ಕರಿಬೇಕಾಗತ್ತೆ. ಹಂಗೆ ಹೆಂಗೆ ಮಾಡ್ತಾರೆ ಪಾಪ, ಅವ್ರಿಗೆ ಇದಾಗಂಗಿಲ್ಲ. ಇಲ್ರಿ ಬೀಗ್ರ, ನನ್ನ ಮಗಳು ವಿಚಾರದಾಗ ನಾನು ಪುರೋಹಿತರು ಹೆಂಗೆ ಹೇಳ್ತಾರೆ ಜ್ಯೋತಿಷದ ಪ್ರಕಾರ ಹೆಂಗೈತೆ ಹಂಗೆ ನಡ್ಕೋತೀನಿ ರೀ. ಆಕಿಗೆ ಈ ಮದುವೆ ದಿನ ಗ್ರ್ಯಾಂಡ್ ಮಾಡಿದ್ರೆ ಅದನ್ನ ಬಲ ಇಲ್ಲ ಅಂತ್ರಿ. ಹಂಗಾಗಿ ಅದ್ರ ಕೈಯೇ ಬಿಟ್ಬಿಟ್ಟು ನೋಡ್ರಿ. ಅವ್ರು ಯಾವಾಗ ಹೇಳಿದ್ರು ಆತ್ರಿ ಬರ್ರಿ ಮತ್ತೆ ಹೊತ್ತೋಗುತ್ತೆ ಇದನ್ನ ಟೈಮ್ ಮುಗುತ್ತಂದ್ರೆ ಏನೋ ಅಂತಾರೆ. ಸುಮ್ಮನೆ ನನಗೂ ಭಯ ಭಾಳ ಬರತೈತ್ರಿ. ಗಳಿಗೆ ಮುಗಿದಿತ್ತು ಮತ್ತೆ ಬಡ ಬಡ ತಾಳಿ ಕಟ್ಸೋ ಕಾರ್ಯಕ್ರಮ ಹೋಗ್ಬಿಟ್ರೆ ಚಿಂತಿಲ್ಲ. ಆಯ್ತ್ರಿ ಹೂವಿನ ಹಾರ ಸಾಮಾನ್ಯ ಪೂಜೆ ಎಲ್ಲ ಎಲ್ಲಿ ಸಜ್ಜು ಮಾಡ್ಯಾರನ್ರಿ? ಬರ್ರಿ ಅಮ್ಮ, ಅಲ್ಲಿ ತಾಳಿ ಎಲ್ಲ ತಂದಿಟ್ಟೈತೆ, ಬರ್ರಿ ಹೋಗಂ ಬರ್ರಿ. ಇದೇನಿಲ್ಲ ಇದು? ಅಲ್ಲ ಏನಪ್ಪ ವಿಚಿತ್ರ, ಏನ ಮುಹೂರ್ತ ಏನ? ಅಲ್ಲ ನನಗೇನ ಇದು ಸಮಾಧಾನ ಅನ್ಸ್ವಲ್ತಾ? ಯಾಕ ಯವ್ವ ನೀನ್ ಸಮಾಧಾನ ತಗೊಂಡು ಏನ್ ಮಾಡ್ತೀವಿ? ಮೊದಲು ಮದುವೆ ಹೋಗಿ ನಡಿ, ಮತ್ತೆ ಅವ್ರ ಅಷ್ಟು ಅವಸರ ಮಾಡಕತ್ತಾರ. ನೀ ಮತ್ತೆ ಇಲ್ಲಿ ಮಾತಿಸ್ಕೊಂಡು ನಿಂತಿಲ್ಲ, ಮತ್ತೆ ತಪ್ಪಿತ್ತಂದ್ರೆ ಮತ್ತೆ ಇಲ್ಲ ಅಂತಾರ. ನಡಿಬೇ ಯಾಕೆ ಬೇಕು? ಮೊದ್ಲು ಅವರಪ್ಪ ಈ ಏನೋ ಜ್ಯೋತಿಷ ಗೀತಿಷ ಭಾಳ ನಂಬ್ತಿದ್ದಂಗ ಅದನ್ನ ಇಂದ ವರ್ಷ ನಮ್ಲಿಂದ ಮತ್ತೆ ಒಂದು ಚೂರು ತಪ್ಪಾತಂದ್ರೆ ಮತ್ತೆ ನೋಡು ನನ್ನ ಮಗಳು ಜಾತಕಾಗಿಲ್ಲ ಇಲ್ಲ ಬೇಡ ಬೇಡ ಅಂತ ಕುಂತ್ರೆ ಏನ್ ಮಾಡ್ಬೇಕು? ನಡಿಬೇ. ಅಯ್ಯೋ ದೇವ್ರೆ ಹೌದಪ್ಪ ನಡಿ ಹೋಗೋಣ. ತಗೋರಪ್ಪ ಅಲ್ಲಿ ತಾಳಿ ಐತೆ ನೋಡು, ತಾಳಿ ತಗೋ, ಕೈ ಹಿಡ್ಕೋ. ಅಲ್ರಿ ಪೂಜಾರಿ, ಈ ಹೂವಿನ ಹಾರ ಒಬ್ರಿಗೊಬ್ರು ಬದಲಾಯಿಸ್ತಿಲ್ಲ, ಎಂಗೇಜ್ಮೆಂಟ್ ಉಂಗ್ರ ಅಂತ ಏನು ಹಾಕಲಿಲ್ಲ. ಅಲ್ಲ ಒಮ್ಮೆ ಮಕ್ಕಳಿಗೆ ತಲೆನ ಕೊಟ್ಬಿಟ್ಟಲ್ಲ ಕೈಯಾಗ. ಈಗ ತಪ್ಪು ತಿಳ್ಕೊಬೇಡ್ರಿ, ಅವಸರದಾಗ ಹಂಗ ಓಡ್ಕೊಂತ ಬಂದೆ ನೋಡ್ರಿ. ಹೂವಿನ ಹಾರದ್ ಏನಿಲ್ಲ, ಇವ್ರಿಗೆ ಪೂಜಾರಿಗೆ ಹೇಳಿ ಏನೇನು ನಿಮ್ಮ ಮದುವೆ ಸಾಮಾನು ಏನೇನೋ ನೀವ ತಂದ್ಬಿಡ್ರಿ, ಅದ್ರ ಖರ್ಚು ರೊಕ್ಕ ಕೊಡ್ತೀನಿ ಅಂತ ಅವ್ರಿಗೂ ಹೇಳಿನಿ. ಅವರು ತಮ್ಮ ಏನು ಪೂಜೆ ತಲೆ ಕಟ್ಟವು ದೇವ್ರ ಪೂಜೆ ಅವು ಏನೇನೋ ಮಾಡ್ತಾರ್ರಿ, ಅವು ಅಂತ ಬಂದ್ರೆ ಹೂವಿನ ಹಾರದ್ದು ಯಾರಿಗೂ ಲಕ್ಷಣ ಬಂದಿಲ್ರಿ. ತಪ್ಪು ತಿಳ್ಕೊಬೇಡ್ರಿ.
ಆಯ್ತು ಬಿಡ್ರಿ ಇರಿ ಬಿಡ್ರಿ ತಾಳಿ ಒಂದಿದ್ರೆ ಸಾಕಲ್ರಿ ಹೂವಿನ ಏನು ಮಾಡ್ತೀರಿ ಅವೇನ ಒಂದು ತಾಸು ಬಿಟ್ಟು ಇನ್ನೊಂದು ತಾಸಿಗೆ ಮನೆಗೆ ಹೋಕ್ಕವು ಆಯ್ತು ತಗೋರಿ ಹ್ಞೂ ರೀ ಹೇಳ್ಯಾರ ತಪ್ಪು ತಿಳ್ಕೊಬೇಡ್ರಿ ಹೇಳ್ಯಾರ ಮತ್ತೆ ಹಾಂ ತಾಳಿ ಹಿಡ್ಕೊಂಡು ಏನಪ್ಪ ಕೈಯಾಗ ಹಾಂ ಓಂ ಗಮ ಗಣಪತಿ ನಮ ಸರ್ವ ವಿಘ್ನ ಪರಿಹಾರ ಗಣಪತಿ ನಮ ಓಂ ಮಾಂಗಲ್ಯಂ ತಂತು ನಾನೀನ ಕಟಪ ತಾಳಿ ಕಟ್ಟು ಮಮ ಜೀವನ ಹೇತುನ ಗಂಟೆ ಎಲ್ಲ ರಕ್ಷತೆ ಹಾಕ್ರಿ ಮಮ ಜೀವನ ಹೇತುನ ಗಟ್ಟಿ ಮೇಳ ಬರ್ಸಪ್ಪ ಗಟ್ಟಿ ಮೇಳ ಇಲ್ಲಲ್ಲ ಹಾಂ ಗಟ್ಟಿ ಮೇಳ ನಮಗೆ ರೂಢ ಅದು ಗಟ್ಟಿ ಮೇಳ ಹೇಳಿ ಹೇಳಿ ಇಲ್ಲೋಡ್ರಿ ಗಟ್ಟಿ ಮೇಳ ಇಲ್ಲ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಮದ್ನ ಗಂಟೆ ಹಾಕ್ರಿ ಗಂಟೆ 3 ಗಂಟೆ ಇಟ್ಕೊಳಮ್ಮ ಹಿಂದೆ ಹಿಡ್ಕೊ ಒಂಚೂರು ಗಂಟೆ ಹಾಕೋ ಆಯ್ತಪ್ಪ ಅಕ್ಷತೆ ಹಾಕ್ರಿಲ್ಲ ಆಯ್ತು ನೋಡಪ್ಪ ಇಬ್ರು ಒಬ್ರಿಗೊಬ್ರು ಗಣ ಐತಿ ಸುತ್ತಿಂದಿರಿ ಒಬ್ರಿಗೊಬ್ರು ಅನ್ಸರ್ಸ್ಕೊಂಡಿರಿ ಒಬ್ರು ಈಗ ಅರ್ಧನಾರೀಶ್ವರ ರೂಪ ನೀವು ಎಲ್ಲ ಚಂದಾಗಿ ಜೀವನ ಮಾಡ್ಕೊಂಡು ಒಂದು 10 ಮಕ್ಳು ನೋಡ್ಕೊಂಡು ಚಂದ ಸುಖದಿಂದಿರಪ್ಪ ನನ್ನ ಆಶೀರ್ವಾದ ಇರಲಿ ಎಲ್ಲ ದೇವ್ರಿಗೂ ನಮಸ್ಕಾರ ಮಾಡ್ಕೊಂಬರ್ರಿ ಅದೆಲ್ಲ ನಿಮ್ಮ ತಂದೆ ತಾಯಿ ಎಲ್ಲರೂ ಇಬ್ರು ದಂಪತಿ ಸಮೇತ ನಮಸ್ಕಾರ ಮಾಡ್ರಪ್ಪ ಮೊದಲು ಅವ್ರ ಮುಖ್ಯ ಅವ್ರ ಆಶೀರ್ವಾದ ತಗೊಂಡು ಹಂಗ ಎಲ್ಲ ಈ ಗುಡಿಗಳಿಗೆಲ್ಲ ಗಣಪಗ ಪಾರ್ವತಿ ಪರಮೇಶ್ವರದು ಎಲ್ಲ ನಮಸ್ಕಾರ ಮಾಡ್ಕೊಂಡು ಏನಮ್ಮ ನೀವು ಇವತ್ತು ತವ್ರ ಮನೆಗೆ ಇರ್ತಾರ ಈ ಮಗಳು ಏನ ಗಣಮನಿಗೆ ಕರ್ಕೊಂಡು ಹೋಗ್ತೀರಾ ನೀವು ನಿಮ್ಮ ಸೊಸಿನ ಈಗ ಮನೆ ತುಂಬಿಸ್ಕೊಳಕ್ಕೆ ಮತ್ತೆ ಅಲ್ಲೇ ಹೋಗ್ಬೇಕಲ್ರಿ ಫಸ್ಟ್ ನಮ್ಮ ಮಗಳೇ ನಮ್ಮ ಮನೆಗೆ ಇರ್ತಾರ್ರಿ ಮತ್ತೆ ತಾಳಿ ಕಟ್ಟಿದ ಮ್ಯಾಗ ಅಲ್ಲಿ ಹೋಗಿ ಅವರು ಸೇರ್ವದ್ದು ಮನೆ ತುಂಬಿಸ್ಕೊಬೇಕಲ್ಲ ಅಲ್ಲೇ ಕಳಿಸ್ತೀವ್ರಿ ಸರಿ ಅದು ಹೌದು ಏನಮ್ಮ ನೀವು ಮನೆ ತುಂಬಿಸ್ಕೊಳಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿರಾ ಅಯ್ಯೋ ಅರ್ಚಕ್ರೆ ನಾವು ಏನೋ ರೆಡಿನ ಮಾಡ್ಕೊಂಡಿಲ್ರಿ ಯಾಕಂದ್ರೆ ಒಮ್ಮಿದ ಮಕ್ಳಿಗೆ ಇವ್ರು ಹಿಂಗಂದ್ರೆ ಎಲ್ಲ ಅಲ್ಲಿದಲ್ಲೇ ಬಿಟ್ಟು ಬಂದ್ರಿ ಮನ್ಯಾಗೆಲ್ಲ ಬಾಂಡೆ ಒಗ್ಯಾಣೆ ಹಂಗ ಇದ್ದೂರಿ ಬಾಂಡೆ ತಿಕ್ಕ ಕಿತ್ತಲ್ದಾಗ ಒಯ್ದಿಟ್ಟು ತಿಕ್ಕತ್ತಿದ್ರೆ ನನ್ನ ಮಗ ಹಿಂಗಂದ ಹಂಗ ಓಡೇ ಬಂದ್ಬಿಟ್ಟಿನ್ರಿ ಏನು ಸಜ್ಜಿಲ್ ನೋಡ್ರಿ ಇರ್ಲಿ ಬಿಡ್ರಿ ಬೀಗ್ರ ಏನಾಯ್ತು ಹೋದ್ಮ್ಯಾಗ ಒಂದು ಸ್ವಲ್ಪ ಹೊರ ನಿಂತಿರ್ತಾರೆ ಬಿಡ ಒಂದು ಸೇರ್ನೆ ಹಾಕಿ ಸೇರಿ ಉತ್ಸವ ಕಾರ್ಯಕ್ರಮ ಆತಂದ್ರೆ ಆತಲ್ರಿ ನೀವು ಏನು ಜಾಸ್ತಿ ಮಾಡ್ಕೊಬಿಡ್ರಿ ಮದುವೆ ಒಂದು ಆತಲ್ ಸಾಕ್ಬಿಡ್ರಿ ಅಲ್ಲ ಬೀಗ್ರ ನೀವು ಫಸ್ಟ್ ಹಳೆಯನ್ನ ಮಗಳನ್ನ ನನ್ನ ಮನೆ ಕರ್ಕೊಂಡು ಹೋಗಿದ್ರೆ ಆಗಿತ್ತು ಆಮೇಲೆ ಬಂದಿದ್ರೆ ನಡೀತಿತ್ತು ಹಂಗಿಲ್ಲಮ್ಮ ಮೊದ್ಲ ಯಾವಾಗಲೂ ಮನೆ ತುಂಬಿಸ್ಕೊಳ್ಳೋದು ಸೊಸಿನ ಅಳಿಯನಲ್ಲ ಪದ್ಧತಿನ ಮಾಡ್ಬೇಕಮ್ಮ ಹಂಗೆಲ್ಲ ತಪ್ಪಾಡ್ದು ಚಲೋ ಅಲ್ಲದು ಆಯ್ತು ಬಿಡ್ರಿ ಅರ್ಚಕ್ರೆ ನೀವು ಹೆಂಗೆ ಹೇಳ್ತೀರಿ ಹಂಗ ಅಲ್ಲಿ ಹಾ ಈಡು ಜೋಡು ಎಂತ ಚಂದಾಗಿತ್ತು ನೋಡ್ರಿ ಎರಡು ಗೊಂಬಿ ಕಣ್ಣಂಗೆ ಕಾಣಕತ್ತಾವ ಅಲ್ರಿ ಬೀಗ್ರ ಹ್ಞೂ ರೀ ನನ್ನ ಮಗಳು ನನ್ನ ಅಂತಲಿಲ್ಲ ಅಂತಂದು ಎಷ್ಟು ಬೇಸರ ಆಗೈತ್ರಿ ಹುಟ್ಟಿದಾಗಿಂದ ಒಂದು ದಿವಸ ಅಲ್ಲ ಒಂದು ಸೆಕೆಂಡು ನಾನು ಬಿಟ್ಟಿಲ್ರಿ ಆಕಿ ಅಷ್ಟು ಜೀವ್ರಿ ಬಗ್ಲಾಗ ಯಾವಾಗ ನೋಡು ಹುಟ್ಟಿದ ಕೂಡ ನನ್ನ ಬಗ್ಲಾಗಿಂತ ಹಿಡಿದು ಇವತ್ತಿನವರೆಗೂ ನನ್ನ ಬಗ್ಲಾಗ ಇರ್ಲಿರಿ ಅಷ್ಟು ಚಂದ ಜೋಪಾನ ಮಾಡ್ಕೊಂಬಂದಿನ್ರಿ ನಾನು ನನ್ನ ಗಂಡ ಈಗ ಒಮ್ಮೆ ನಮ್ಮ ಮಕ್ಳಿಗೆ ಕೈಗೆ ನಿಮ್ಮ ಮಗನ ಕೊಟ್ಟ ಕಳ್ಸಕತ್ತೀನಿ ಭಾಳ ದುಃಖ ಆಕತ್ತೈತ್ರಿ ಸಮಾಧಾನ ಮಾಡ್ಕೊ ಏನು ಮಾಡೋಕ್ಕಾಗಲ್ಲ ಹೆಣ್ಣು ನಡದ್ಮೇಲೆ ಹೆಣ್ಣು ಯಾವತ್ತು ಇನ್ನೊಬ್ರು ಸೊತ್ತು ಏನು ಮತ್ತೆ ಎಲ್ಲರ ಮನೆಗಾಗಿದ್ದು ನಮಗಲ್ಲ ನಮಗೊಂದು ಗಂಡು ಕೊಟ್ಟಿದ್ರೆ ಮನೆ ಸೊಸಿ ಬರ್ತಿತ್ತು ದೇವ್ರ ಹೆಣ್ಣು ಕೊಟ್ಟಾನ ಅದು ಒಂದೇ ಒಂದು ಏನು ಮಾಡೋಕ್ಕಾಗತ್ತೆ ಹೆಂಗ ದೇವ್ರ ಆಶೀರ್ವಾದ ನಿಂತ್ರ ಚಲೋ ಹುಡುಗ ಸಿಕ್ಕನ ಚೆನ್ನಾಗಿರ್ತಾಳೆ ನನ್ನ ಮಗಳು ಅಷ್ಟೇ ಸಾಕು ಸಮಾಧಾನ ಮಾಡ್ಕೊ ನನಗೂ ಹಾಕಿಲ್ಲ ಮನೆಗೆ ಹೋಗಕ್ಕೆ ಒಳ್ಳೆ ಅನ್ಸತೈತಿ ಅಪ್ಪ ಮನೆ ಹೋದ್ರೆ ಬಣ ಅಂತೈತಿ ಅಂತ ದೊಡ್ಡ ಅರಮನೆ ಅಂತ ಮನೆಯಾಗ ಯಾರಿಲ್ಲ ನಾನು ನೀನಿಬ್ರು ತುಂಬ ಓಡಾಡ್ಕೊಂತ ಕಿಲ ನಕ್ಕೊಂತಿರ್ತಿತ್ತು ನನ್ನ ಮಗಳು ಅಯ್ಯ ಬೀಗ್ರೆ ಅಷ್ಟು ಯಾಕೆ ನೊಂದ್ಕೊಂತೀರಿ ಅಲ್ಲ ಇವತ್ತೊಂದು ದಿವಸ ಅಲ್ಲ ಸೇರೋದು ಮನೆ ಅದೇನೋ ಕಾರ್ಯಕ್ರಮಗಳೆಲ್ಲ ಮುಗಿಸಿದ್ರೆ ನಾಳೆ ಪ್ರಸ್ತುತ ಕಾರ್ಯಕ್ರಮ ಅಲ್ಲೇ ಮಾಡ್ಬೇಕು ಬಿಡ್ರಿ ನಮ್ಮ ಮನೆಗಿಂತ ನಿಮ್ಮ ಮನೆ ದೊಡ್ಡದು ಎಲ್ಲ ಚಲೋ ಐತಲ್ಲ ಎಲ್ಲ ಮುಂದೆ ಅಲ್ಲೇ ಕಾರ್ಯಕ್ರಮ ಎಲ್ಲ ಅಲ್ಲೇ ಮಾಡೋಣ ಬಿಡ್ರಿ ಇಲ್ರಿ ಬೀಗ್ರ ನಮ್ಮ ಮನೆಗೆ ನಾತ್ರಿ ನಮ್ಮ ಮನೆಗೆ ಯಾವ ಕಾರ್ಯಕ್ರಮ ಮಾಡಂಗಿಲ್ಲ ಆತಕ್ಕೆ ಕನ್ಯಾದಾನ ಮಾಡ್ಕೊಟ್ಮೇಲೆ ಎಲ್ಲ ಅಲ್ಲೇ ಮುಗಿಸ್ಬೇಕು ನಿಮ್ಮ ಮನೆಯಾಗ ಹಂಗಾಗಿ ಹಂಗಿರುತ್ತೆ ನಾ ಹೇಳ್ತೀನಲ್ರಿ ನಮ್ಮ ಮನೆಯಾಗ ಒಂದು ದಿವಸ ಕರ್ಕೊಂಡ್ಬಂದ್ಬಿಡ್ರಿ ಎಲ್ಲ ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ಇಲ್ರಿ ಇನ್ನೆಲ್ಲ ಕಾರ್ಯಕ್ರಮಗಳು ಅಲ್ಲೇ ಮಾಡ್ಬೇಕ್ರಿ ಹೋಲ್ ಬಿಡ್ರಿ ಎಲ್ಲ ಕಾರ್ಯಕ್ರಮ ಮುಗಿದ್ಮ್ಯಾಗ ಆಮೇಲೆ ಅದ್ರನ್ನು ಗಂಡ ಹೆಂಡತಿಬ್ರು ಬರ್ತಾರಲ್ಲ ಏನು ಒಂದು ವಾರ ಬಿಟ್ಟು ತಡ್ಕೊಂಬಿಡ್ರಿ ಒಂದು ವಾರ ಆದ್ಮೇಲೆ ಅಲ್ಲೇ ಬರ್ತಾರೆ ಯಾಕಷ್ಟು ದುಃಖ ಪಡ್ತಾರೆ ಏನು ಬೇರೆ ಏನಾರು ದೂರ ಕೊಟ್ರನ ಏನಾರಿ ಆದ್ರೂ ಮಗಳನ್ನ ಮದುವೆ ಮಾಡಿಕೊಟ್ನಲ್ಲ ಇನ್ನು ನಮ್ಮ ಸೊತ್ತಲ್ಲಲ್ಲ ಅನ್ನೋದೊಂದು ನೋವಾತ್ರಿ ನೋಡಪ್ಪ ಅಳಿಯನೂ ನೀನೇ ಮಗನೂ ನೀನೇ ಅಂತ ಅನ್ಕೊಂಡಿವಿ ಯಾಕಂದ್ರೆ ನನಗಿರಕೊಬೇಕೆ ಮಗಳು ಈಗ ನಿನ್ನ ಮಗನ ನನಗೆ ನೀನು ಮಗನೇ ಅಂತ ತಿಳ್ಕೊತೀನಿ ನನ್ನ ಮಗಳನ್ನ ಚಂದ ನೋಡ್ಕೊಳಪ್ಪ ನಾವು ಒಂಥರ ಹೂ ನೋಡ್ಕೊಂಡಿವಿ ಬಿಸಿಲಿಗೆ ಹೋದ್ರೆ ಎಲ್ಲಿ ಕರಗ್ತಾಳ ಅಂತ ಬಿಸಿಲಿಗೆ ಕಳಿಸಿಲ್ಲ ಮಾಡಿ ಹೋಗ್ಕಳ ಅಂತ ಆಕಿ ಒಂದು ಚೂರು ನಾವು ಮನಸ್ಸಿಗಾಗಿ ಮಾಡಿಕೊಟ್ಟಿಲ್ಲ ಅಷ್ಟು ಚಂದ ಬೆಳೆಸಿವಿ ಅಡಿಗೆ ಪಡಿಗೆ ಏನೋ ಗೊತ್ತಿಲ್ಲಪ್ಪ ಆಕಿ ಮಾಡೋದು ಬರೀ ಉಂಡು ಗೊತ್ತು ಯಾಕಂದ್ರೆ ನಮ್ಮ ತುಂಬ ಆಳು ಕಾಳು ನೋಡು ಹಂಗಾಗಿ ಆಕಿ ಅಡಿಗೆ ಮಾಡೋಕೆ ಹಚ್ಚಿಲ್ಲ ಊಟ ಮಾಡ್ತಿದ್ಲ ಅಷ್ಟೇ ಬಿಟ್ರೆ ಆಕಿ ಏನೂ ಗೊತ್ತಿಲ್ಲ ಹಂಗೇನಿರಿದ್ರೆ ನೀನು ಬೈಬೇಡಪ್ಪ ಆಕಿನ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಬೀಗ್ರ ನೀವು ಅಷ್ಟೇ ಆಕಿಗೆ ಯಾವ ಕೆಲಸ ಏನೂ ಗೊತ್ತಿಲ್ರಿ ಯಾಕಂದ್ರೆ ಮನೆ ಮಾಡಿದ್ರೆಲ್ಲ ಕಲಿತಾ ಹುಡ್ರು ಮನೆ ಮಾಡಕ್ಕೆ ಹಚ್ಚಿಲ್ರಿ ಮನೆ ತುಂಬ ಆಳು ಕಾಳಿದ್ದಾಗ ಹೆಂಗೆ ಮಾಡ್ತಾರೆ ಒಟ್ಟು ತಿದ್ದಿ ಬುದ್ಧಿ ಹೇಳಿ ನೀವು ಒಟ್ಟು ಕಲಿಸ್ಕೋರಿ ಕಲಿತಾ ಅಷ್ಟು ಚೆನ್ನಾಗಿ ನನ್ನ ಮಕ್ಕಳು ಕಲಿತಾ ನೀವು ಕಲ್ಸಿರ್ ಕಲ್ಕೊಂಡ್ರೆ ಅದಂಗಂತ ಬೈಯಕ್ಕೆ ಹೋಗ್ಬಿಡ್ರಿ ನಮ್ಮ ಮಗಳು ಚಂದ ನೋಡ್ಕೋರಿ ನೀವು ಅದ್ರ ಚಿಂತೆ ಬಿಡ್ರಿ ಇನ್ಮೇಲೆ ಆಕಿ ನಿಮ್ಗೆ ನನ್ನ ಮಗ ಹೆಂಗೆ ನಿಮ್ಮ ಮಗ ಆದ್ನೋ ಇನ್ನು ಮುಂದೆ ನಿಮ್ಮ ಮಗಳು ನನ್ನ ಮಗಳೇ ನನಗೆ ಆಯ್ತು ನನಗೂ ಒಬ್ಬ ಮಗ ಈಗ ಬೇಕು ಮಗಳು ನೀವು ಚಿಂತೆ ಮಾಡ್ಬಿಡ್ರಿ ನನ್ನ ಮಗಳ ಥರನ ನೋಡ್ಕೋತೀನಿ ಆಕೆ ಏನಿದ್ರು ಚಂದ ಪ್ರೀತಿ ಅಂತ ಕಲಿಸ್ತೀನಿ ಅಷ್ಟಕ್ಕೂ ಕಲಿಯೋದು ಅದಕ್ಕೆ ರೀ ಮತ್ತೆ ವಾಪಸ್ ನಿಮ್ಮ ಮನೆಗೆ ಬರ್ತಾಳ ಅಲ್ಲೇ ಆಳು ಕಾಳು ಇರ್ತಾರೆ ನನ್ನ ಮಗನ ಅಲ್ಲೇ ಇರ್ತಾನೆ ಅಯ್ಯೋ ಸುಮ್ಮನೆ ಬಿಡ್ರಿ ಮತ್ತೆ ಯಾಕೆ ಚಿಂತೆ ಮಾಡ್ತೀರಿ ಯುವ ಮಗಳ ಅತ್ತೆ ಹೇಳಿದ ಮಾತು ಮತ್ತು ಗಂಡ ಹೇಳಿದ ಮಾತು ಕೇಳ್ಕೊಂಡು ಚಂದ ಜೀವನ ಮಾಡುವ ತಿದ್ದಿ ಬುದ್ಧಿ ಅವ್ರು ಏನೋ ಒಂದು ಮಾತು ಬೈದು ಹೇಳ್ತಾರಂದ್ರೆ ನೀವು ತಪ್ಪು ತಿಳ್ಕೊಬೇಡ ಕಲ್ಕೊಂಡು ಚಂದ ಜೀವನ ಮಾಡುವ ಮಗಳ ನೀನು ಅಲ್ಲಿ ಸುಖದಿಂದ ಇರೋದಷ್ಟೇ ಬೇಕು ನನಗೆ ಆತವ ಅತ್ತೇರೆ ನೀವ್ಯಾಕೆ ಚಿಂತೆ ಮಾಡ್ತೀರಿ ನಾನು ಆಕೆ ಜೊತೆಗೆ ಇರ್ತೀನಿ ಆಕೆಗೆ ಏನು ಬೇಕು ಬೇಡ ಆಕೆಗೆ ಯಾವ ಥರ ನೋಡ್ಕೋತೀನಿ ನೀವು ಅದ್ರ ಬಗ್ಗೆ ಚಿಂತೆ ಬಿಟ್ಬಿಡ್ರಿ ನೀವು ಆರಾಮ್ ಹೋಗ್ಬೇರಿ ಒಬ್ಬ ಮಗಳು
ಬೀಗ್ರ ನಾವು ಹೋಗ್ಬರ್ತೀವಿ ಮತ್ತೆ ಹೊತ್ತಾತು. ಹಾಂ ಹೌದ್ರಿ. ಪಾಪ ಮತ್ತೆ ಮನೆಗೆ ಹೋದ್ಮೇಲೆ ಕಾರ್ಯಕ್ರಮಗಳು ಆಯ್ತು ಬರ್ರಿ ಹೋಗ್ಬರ್ರಿ. ಮಗನ ನಡಪ್ಪ ಹೋಗೋಣ. ರಾಣಿ ನಡಿ ಹೋಗೋಣ, ನಡಿ ಮನೆಗೆ ಹೋಗೋಣ. ಬೀರ ಕಾರ್ ಐತೇನ್ರಿ ಇಲ್ಲ ಕಾರ್ ಮನೆ ತನಕ ಬಿಟ್ಟು ಬರ ಕಳಿಸ್ಲೇನ್ರಿ? ಇಲ್ರಿ ಕಾರ್ ಐತಿ, ಕಾರ್ ತಗೊಂಡ ಬಂದ್ರಿ. ಮತ್ತೆ ಕಾರ್ನ ಮತ್ತೆ ಮದ್ಮಗ ಕರ್ಕೊಂಡು ಹೋಗ್ಬೇಕಾಗತ್ತ ಅಂತೇಳಿ ಐತ್ರಿ ಕಾರ್ ನಮ್ದು ಐತಲ್ಲ, ಹೆಂಗ ತಗೊಂಡ ಬಂದೇನಿ ತಗೋರಿ. ಹಾಂ ಸರಿ ಆಯ್ತು ಹೋಗ್ಬರ್ರಿ. ನಡಪ್ಪ ಕರ್ಕೊಂಡು ನಡಿ. ಯವ್ವ ಮಗಳ ಹುಷಾರವ, ಚಂದಾಗಿರುವ ಮಗಳ. ನೀವು ಹೇಳ್ದಂಗೆ ಎಲ್ಲ ಮಾಡೀನಿ. ಮತ್ತು ನನ್ನ ಬರೋ ಸಂಭಾವನೆ ಕೊಟ್ಟರೆ ನಾನು ಹೋಗಿದ್ದೆ ಮನೆಗೆ. ಹಾಂ ಪೂಜಾರಪ್ಪ, ನಿಮ್ಮಿಂದ ಭಾಳ ಉಪಕಾರ ಆತ್ರಿ. ಬರ್ರಿ ನಿಮ್ಮ ರೊಕ್ಕ ಕೊಟ್ಟು ಹಂಗೆ ನಮ್ಮನ್ನ ಅಲ್ಲಿ ಕಾರ್ನಾಗ ಕರ್ಕೊಂಡು ಹೋಗಿ ಅಲ್ಲಿ ನಿಮ್ಮ ಮನೆ ಅಂತ ಇಳಿಸಿ ಹೋಗ್ಬಿಡ್ತೀವಿ. ಬರ್ರಿ ಬಾರ ಗಿಡ್ಮೂಳಿ ಬಾ, ಅಲ್ಲೇ ನಿಂತಿಯಲ್ಲ. ಹಂಚೆಲ್ಲ ಮಂಗೆ ಹೊಡೆದವು, ಮನಿ ಎಲ್ಲ ಇದೈತಿ, ಹಂಚ್ ಹೊಡ್ಸ್ಬೇಕು, ಮನಿ ರಿಪೇರಿ ಮಾಡಿಸ್ಬೇಕು ಅಂತ ನನಕತ್ತಿದ್ರಿ. ನಾನು ಅದನ್ನ ಅನ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಎಲ್ಲ ಚಲೋ ಐತಿ. ಮತ್ತೆ ಹಂಚಿನ ಹೊಡೆದಿದ್ದಿಲ್ಲನ್ರಿ? ಹಂಚು ಹೊಡೆದಿದ್ವು. ಅವರು ಮನೆ ಖಾಲಿ ಮಾಡ್ಕೊಂಡು ಹೋದ್ರಲ್ಲ, ಮತ್ತೆ ಎಲ್ಲ ಸೊರಕತ್ತೈತೆ ಅಂತಂದು ಅದಾದ್ಮ್ಯಾಗ ಒಂದು ವಾರ ಬಿಟ್ಟ ಮ್ಯಾಗ ಮತ್ತೆ ಮಂಗೆಗಳು ಬಂದು ಜಿಗಿದಾಡಿ ಹಂಚು ಹೊಡೆದು ಇನ್ನು ಹಿಂಗಾದ್ರೆ ಮನೆ ಬೀಳ್ಬಿಡ್ತೈತೆ ಅಂತಂದು ಬಡ ಬಡ ಚೆನ್ನಪ್ಪಗೆ ಹೇಳಿದೆ, ಕಟ್ಗೆ ಹೂವು ಇದನ್ನ ತೆಗೆದ್ಬಿಡೋಣ ಅವನು ಇದಕ್ಕೆ ಕೊಟ್ಟೆ. ಉಂಡ ಗುತ್ತಿಗೆ ಕೊಡ್ತಾರಲ್ಲ ಅವ್ರು ಏನಾರು ಮಾಡ್ಕೊಳ್ಳಿ ಅಂತೇಳಿ ಕಟ್ಟಿಗೆ ಅಡ್ಡಕ್ಕೆ ಕೊಟ್ಟೆ. ಅವನ್ನ ಬೆಳಗಿದ್ದು ಎಲ್ಲ ತೆಗೆದು ತಲಿ ಇದ್ವಲ್ಲ ಅವನ್ನೆಲ್ಲ ತೆಗಿಸಿ ಹೋಗಿಸಿ ಕಬ್ಬಣದ್ದು ಇವನ್ನ ಹಾಕಿಸಿ ಮತ್ತೆ ಸಿಮೆಂಟ್ ಹಾಕಿ ಮಂದ ಮಸ್ತ್ ಇದನ್ನ ಸಿಮೆಂಟಿನ ಮ್ಯಾಗ ಹಂಚು ಕುಂದಿಸ್ಬಿಟ್ಟಿನಿ. ಹಂಚು ಒಂದ್ ವೇಳೆ ಮಂಗೆ ಹಾರಿದ್ರು ಹಂಚು ಹುಡುಕ ಟೊಳ್ಳಿರಲ್ಲ ಒಡೆಯಂಗಿಲ್ಲ. ಮೆಸ್ತ್ ಇದು ಏನದು ಬಿಚ್ ಬೀಳಂಗೂ ಇಲ್ಲ ಇನ್ನು ಮುಂದೆ. ಹಂಗೆ ಮಸ್ತಾಗಿತ್ತು ನೋಡಿ ಗಟ್ಟಿ. ಆಮೇಲೆ ಒಳಗೆ ಮಂಚೂರಾವು ಏನೇನಾರು ಗಾಡಿ ಪಾಡಿ ಬಿಡ್ಬಿಟ್ಟಿದ್ದಿಲ್ಲ ಅವನು ಎಲ್ಲ ಪ್ಲಾಸ್ಟರ್ ಮಾಡಿಸಿ ಎಲ್ಲ ಬಣ್ಣ ಸುಣ್ಣ ಎಲ್ಲ ಮಾಡಿದ್ದೆ. ಯಾರು ಬಾಡಿಗೆ ಬಂದ್ರೆ ಕೊಟ್ರಾತಂತ ಮಾಡಿದ್ದೆ. ಮತ್ತು ನೀವು ಮಾತಾಡಿ ಕೇಳ್ಕೊಂಡಲ್ಲ ಇವತ್ತು ಅದಕ್ಕೆ ಈಗ ಬಾಡಿಗೆ ಗಿಡಿಗೆ ಯಾಕೆ ಪಾಪ ಅನ್ಸು ಏನು ಬಂತ ಆಕಿ ಬೇಕಲ್ಲ ಮನೆ ಸುಮ್ಮನೆ ಆಕಿನ ಇರ್ತಾವ ಅಂತ ಕರ್ಕೊಂಬಂದು ತೋರ್ಸಕ್ ಬಂದೆ. ಹೌದಾ? ಅಲ್ಲ ಮತ್ತೆ ಮಾಡಿಸಿದ ಒಂಚೂರು ನನ್ನ ಮುಂದೆ ಹೇಳಿಲ್ಲಲ್ಲ. ಅಯ್ಯೋ ಮರ್ತು ಬಿಟ್ಟಿನ್ಲ ಹೇಳಿನಂತ ಮಾಡೀನಿ. ಈಗೇನು ಈಗ ಕರ್ಕೊಂಡು ಬಂದಿಲ್ಲ ತೋರ್ಸಕ್ಕೆ ಅಲ್ಲನ ಮತ್ತೆ. ಮಾವ ಇದು ಮನೆ ಚಂದ ಐತಿ ಬಿಡು. ಸಾಂದೆ ಅನ್ನೋದು ಬಂದ್ಬಿಟ್ರೆ ಚಂದ ಐತಿ ಬಿಡು. ಹಂಚಿನ ಮನೆ ತಂಪಿರುತ್ತೆ. ಇಲ್ಲೇ ನಮ್ಮ ಓಣಿ ಕೊನೆಗೆ ಅಲ್ಲ, ದೂರನೂ ಆಗಂಗಿಲ್ಲ. ಇಲ್ಲೇ ಓಣ್ಯಾಗ ಐತಿ, ಚಂದ ಐತಿ. ಅನ್ಸಯ್ಯ ನೋಡೋ ಒಳಗೆ ಹೋಗಿ ನೋಡು ಹೆಂಗೈತಿ. ನೋಡ್ವಾ ನಿಂಗೆ ಮನ್ಸಿಗೆ ಬಂತ ಹೆಂಗ ಅನ್ನೋ ಹೇಳು. ಮನ್ಸಿಗೆ ಬರಲಿಲ್ಲ ಅಂದ್ರೆ ಮತ್ತೆ ಬೇರೆ ನೋಡೋಣ. ಅಯ್ಯೋ ಅಪ್ಪರ ಹೆಂಗೆ ಮಾತಾಡ್ತೀರಿ ನೀವು? ಅಲ್ಲ ಅದೇನ ಅಂತಲ್ಲ, ತಲೆ ಮೇಲೆ ನೆಳ್ಳನ ಇಲ್ಲ ನನ್ನ ಜೀವನಕ್ಕೆ. ಒಂದು ನೆಳ್ಳಿನ ಆಶ್ರಯ ಕೊಟ್ಟಿರಿ ನೀವು. ಅದ್ರಾಗ ಮತ್ತೆ ನಾನು ಚಲೋ ಐತಿ ಚಲೋ ಇಲ್ಲ ಅಂತ ಹುಡುಕಿದ್ರೆ ಯಾವ ಪಾಪಕ್ಕೆ ಬಿದ್ದು ಹೋಗ್ಬೇಕು. ತಿನ್ನ ಅನ್ನ ಹುಳ ಹಾಕೋ ನೋಡ್ರಿ. ಇಷ್ಟು ನನಗೆ ಮಾಡಕತ್ತಿರ ಮೇಲೆ ನಾನು ಹಿಂಗೆ ಮಾಡಿದ್ರೆ ದೇವರು ನನಗಂತೂ ತನ್ನ ಕೊಟ್ಟು ಇದನ್ನು ಕೊಟ್ಟು ಎಲ್ಲ ಅಂದ್ರೆ ನಿಮ್ಮಿಂದಾನೇ ನನಗೆ ಇವತ್ತೆಲ್ಲ ಸಿಕ್ಕೈತಿ ಅಂತ. ಆ ದೇವ್ರು ಅದನ್ನು ಬಿಟ್ಟು ನಂಗೆ ಗೊತ್ತಿಲ್ಲ. ಆದ್ರೆ ನೀವೇ ದೇವರಾಗಿ ಬಂದಿರಿ ಇವತ್ತು. ನಿಮ್ಮ ಕುಟುಂಬ ನನ್ನ ಇವತ್ತು ಸಲ್ವಾಕತೈತಿ. ಅಲ್ಲ ಯಾರು ಕೊಡ್ತಾರೆ ಹೇಳ್ರಿ ಇವತ್ತಿನ ಕಾಲದಾಗ ಮನೆ ಒಳಗೆ ಇಟ್ಕೊಂಡು ಇಷ್ಟು ಅಪ್ಪನ ಜತ್ನ ಮಾಡಿ ಮತ್ತೊಂದು ಮನಿನ ನನಗೆ ಬಾಡಿಗೆ ಇಲ್ದನ ಮನೆಗೆ ಇರೋಕೆ ಅವಕಾಶ ಕೊಡಕತ್ತೀರಂದ್ರೆ ಮತ್ತೆ ಇದ್ರಾಗೂ ನಾನು ಚಲೋ ಚಲೋ ಇಲ್ಲ ಅಂತ ನೋಡಕ್ಕೆ ಹೋಗ್ಲೇನ್ರಿ. ಇಂಥ ಮಾತು ಮಾತಾಡ್ಬೇಡ್ರಿಪ್ಪ. ಅಜ್ಜಿ ಅಕ್ಕ, ನಾಳೆ ಪ್ಯಾಟಿಗೆ ಹೋಗೋಣ. ಪ್ಯಾಟಿಗೆ ಹೋಗಿ ಒಂದು ಗ್ಯಾಸಿಂದು ಒಲಿ ತೊಗೊಳ್ಳೋಣ. ಆಮೇಲೆ ಕಟ್ಟಿಗೆ ಒಲಿನೂ ತೊಗೊಳ್ಳೋಣ. ಯಾಕಂದರೆ ಮತ್ತೆ ನಾಳೆ ನಿನಗೆ ಏನಾರ ಹೊರೆಯವು ಶೇಂಗಾ ಅವು ಇವು ಮತ್ತು ಚಟ್ನಿ ಮಾಡೋಕೆ ಬೇಕಲ್ಲ. ಅದಕ್ಕೆ ಕಟ್ಟಿಗೆ ಮೇಲೆ ಆದರೆ ನಿನಗೆ ಗ್ಯಾಸಿನ ಉಳಿತಾಗುತ್ತೆ. ನಿನಗೆ ಅಡುಗೆ ಮಾಡ್ಕೊಳಕ್ಕೆ ಆಗುತ್ತೆ. ಹುಡುಗರದ್ದು ಸ್ಕೂಲಿಗೆ ಕಳ್ಸೊಂದು ಗ್ಯಾಸ್ನೇ ಮಾಡ್ಕೊಳ್ಳಿ ಅಂತ. ಆಮೇಲೆ ಮನ್ಯಾಗ ಸಾಮಾನುಗಳು ಬೇಕಲ್ಲ ಅದಕ್ಕೆ. ಆಮೇಲೆ ಮಿಕ್ಸಿ ತೊಗೊಳೋಣ, ಮತ್ತೆಲ್ಲ ಮಿಕ್ಸಿ ಹಾಕಬೇಕಲ್ಲ ಅದಕ್ಕೆ. ನಿಂಗೆ ಏನೇನು ಸಾಮಾನು ಬೇಕಲ್ಲ ನಾಳೆ ಮಾರ್ಕೆಟ್ಗೆ ಹೋಗಿ ಎಲ್ಲ ತೊಗೊಂಬರೋಣ. ಎಲ್ಲ ತೊಗೊಂಬರೋಣ. ಹೆಂಗೂ ಇವರು ಪಗಾರ ತಂದು ಕೊಟ್ಟಾರ. ಆಮೇಲೆ ಆ ಹೊಲದ್ದು ಇದ್ರದ್ದು ಬಂದದ್ದು ರೊಕ್ಕನೂ ಗುತ್ತಿಗೆ ರೊಕ್ಕನೂ ಅವು ಏನೋ ಅವು ಅಂತಲೂ ಕೊಟ್ಟಾರ. ಅವೆಲ್ಲ ಅದಾವೆ ಅಂತ ತೊಗೊಂಬರೋಣ. ನೋಡುವ ರೊಕ್ಕದ್ದು ಪಕ್ಕದಂತ ಏನು ವಿಚಾರ ಮಾಡಕ್ಕೆ ಹೋಗ್ಬೇಡ. ಇವಾಗ ಮೊದಲ ನಾವೆಲ್ಲ ಕೊಟ್ಟು ನಿನಗೆ ಇದು ಮಾಡ್ತೀವಿ. ನೀನು ಮುಂದೆ ಬರೋ ಖರ್ಚೆಲ್ಲ ನೋಡ್ಕೊಂಡು ಹೋಗು. ಈಗ ಅಷ್ಟು ನೀನು ಅದಕ್ಕೆ ಇದಕ್ಕೆ ಮಾಡಿದ್ರೆ ನಿನ್ನ ಕೈಯಾಗಿ ಎಲ್ಲಿ ರೊಕ್ಕ ಹೋಗ್ತಾವೆ. ನಾಳೆ ಇದಕ್ಕೆ ನಿನಗೆ ಅನುವಾಪತಿ ಬೇಕಾ? ಆಮೇಲೆ ಊಟದ್ದು ಯಾಡು ಮತ್ತು ದಿನ ಅಂತಾರಲ್ಲ ಸಾಲಿ ಪಾಲಿ ಅಂತಲೂ ಇರುತ್ತೆ, ರೇಷನ್ ಅಂತ ಇರುತ್ತೆ. ಮತ್ತು ಅದೆಲ್ಲ ಯಾಕವ ಈಗ ರೇಷನ್ ಬೇಕಿದ್ರೆ ನಿನ್ನ ಗಂಡನ ರೊಕ್ಕ ನೀ ಹಾಕಿಸ್ಕೊ. ಈ ಮನೆಗೇನು ಸಾಮಾನು ಬೇಕು ಎಲ್ಲ ನನ್ನ ಸೊಸೆಗೆ ರೊಕ್ಕ ಕೊಟ್ಟಿರ್ತೀನಿ, ತರ್ತಾಳೆ, ಚಿಂತೆ ಮಾಡಬೇಡ. ಬ್ಯಾಡ್ರಿ ಅಪ್ಪಾರ, ಈಗಾಗಲೇ ನಾನು ನಿಮ್ಗೆ ಜಿಗ್ಗಿ ಭಾರ ಆಗೀನಿ. ಇದ್ರ ಮ್ಯಾಗೂ ಇನ್ನೂ ನಿಮಗೆ ಮತ್ತೆ ಭಾರ ಆಗೋದು ಬೇಡ. ಅದು ಭಾರ ಆಗ್ಬಾರ್ದು ಅಂತಲೇ ನಾನು ಇಲ್ಲಿ ಬಂದೀನಿ. ಮತ್ತೆ ನೀವು ನನಗೆ ಭಾರ ಹಾಕ್ಬೇಡ್ರಿ. ಅಲ್ವಾ ಅನ್ಸಯ್ಯ? ಈಗ ನನಗೆ ಮಗಳಿಲ್ಲ. ನನ್ನ ಮಗಳಿದ್ರು ನೀನು ಮಾರ್ಗಿದಿರ್ತೈತೇನೆ. ನನ್ನ ಮಗಳಿಗೆ ಮಾಡಿವಿ ಅಂತ ತಿಳ್ಕೊಂತೀವಿ. ಹಾಗೆಲ್ಲ ಮಾತಾಡಬೇಡವ. ಒಳ್ಳೆ ಅನ್ಬೇಡ. ಒಂದು ಬಾಳೆ ಹಚ್ತೀವಿ, ಮುಂದೆ ನಿಮ್ಮ ಮುಂದೆ ನಡೆಸ್ಕೊಂಡು ಹೋಗಿ ಅಷ್ಟೇ. ಹೌದು ಅನ್ಸಯ್ಯ ಅಕ್ಕ, ಹಂಗೆ ಅನ್ಬೇಡ. ಇವಾಗ ನಾವೆಲ್ಲ ನಿನಗೆ ಏನೇನು ಬೇಕೆಲ್ಲ ಸಜ್ಜು ಮಾಡ್ಕೊಡ್ತೀವಿ. ನೀನು ಮುಂದೆ ನಿಂದು ರೇಷನ್ನು ಮಕ್ಕಳ ಖರ್ಚು ಅದನ್ನೆಲ್ಲ ಮಾಡ್ಕೊಂಡು ನಿನ್ನ ದುಡಿಮೆ ಅದು ಮಾಡ್ಕೊಂಡು ಅವಾಗ ನಿನ್ನ ಗೇಟ್ ಬರುತ್ತೆ ಅದ್ರಾಗ ಮಾಡ್ಕೊಂಡು ಈ ನಿನ್ನ ಗಣಪ ಅರ್ಧದ ಗೇಟ್ ಬರುತ್ತೆ ಅಂತ ನನಗೆ ಗೊತ್ತು. ಗುತ್ತಿಗೆ ರೊಕ್ಕ ಬಂದಿಲ್ಲ ಅಂತಲೂ ಗೊತ್ತು. ಅಲ್ಲ ಇನ್ನೂ ಹೊಲ ನಿನ್ನೆ ಮನೆ ನಿನ್ನ ಕೈಯ ಬಂದೈತಿ. ಯಾರು ನಿನ್ನ ಗುತ್ತಿಗೆ ರೊಕ್ಕ ತಂದು ಕೊಡ್ತಾರೆ? ಹೊಲ ಗುತ್ತಿಗೆ ಹಾಕಿ ನಿನ್ನ ಲವಣಿಗೆ ಇಲ್ಲ. ಮತ್ತು ಈಗ ನಾ ಹೊಲ ನಿನ್ನ ಹೆಸರೇ ಬಂದೈತಿ. ಇನ್ನು ಎಲ್ಲೆಲ್ಲಿ ಐತೆ ಅಂತಲೂ ಇದು ಇಲ್ಲ ನಿನಗೆ. ನಾ ಎಲ್ಲ ಅದಕ್ಕೆ ಕಬ್ಜಾ ಮಾಡಿಸಿ ಎಲ್ಲ ಮಾಡಿ ನಿಂದೇನು ಮಾಡಿಸ್ಕೊಡೋ ತನಕ ಅದೇನೋ ತಂತಿ ಬೆಲೆ ಹಾಕ್ಸ್ತೀನಿ ಅಂತ ನಂದು ಮಾವ. ತಂತಿ ಬೆಲೆ ಹಾಕ್ಸ್ಬಿಟ್ರೆ ನಿಂದನ್ನು ಗೊತ್ತಾಗುತ್ತೆ. ತಂತಿ ಬೆಲೆ ಇದ್ರಾಗ ನಿನ್ನ ಪಾಡಿ ನೀನು ಅವಾಗ ಯಾರ್ಯಾರು ಲವಣಿ ಕೊಟ್ಟರು ಲವಣಿ ರೊಕ್ಕ ಬರುತ್ತೆ. ಅದು ಮುಂದಿನ ಕತಿ. ಈಗೇನಿಲ್ಲ ಸುಮ್ಕ ಹಂಗೆ ಆಗ್ತೈತಿ. ಏನು ಚಿಂತೆ ಮಾಡಬೇಡ. ನಾನು ನೀನು ಗಂಡ ನಾಳೆಲ್ಲ ತರ್ತೀವಿ. ಮುಂದೆ ನಿನ್ನ ದುಡಿಮೆದ್ರಾಗ ಹೆಂಗೆ ಅದೇನ ಅಂತಿಲ್ಲ ನಿನ್ನ ಗಂಡನ ಪಗಾರದಾಗ ಆಮೇಲೆ ನೋಡ್ಕೊಳ್ಳೇನು ಜೀವನ. ಸರಿ, ನೀವು ಹೇಳ್ದಂಗೆ ಆಗಲಿ.